ಸೋಮವಾರಪೇಟೆಯ OLV ಶಾಲೆಯಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಡೆದ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಮುಖ್ಯ ಅತಿಥಿ ಹಾಗೂ ಶಿಕ್ಷಕಿ ಸವಿತಾ ಕೆಜೆ, ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಅನುಭವದ ಶಿಕ್ಷಣ ಬಹುಮುಖ್ಯ. ಯಾಕೆಂದರೆ ಇವತ್ತು ಕೇಳಿದ ಪಾಠ ನಾಳೆ ಮರೆತು ಹೋಗಬಹುದು, ಆದರೆ ಅನುಭವದ ಪಾಠ ಜೀವನದ ಉದ್ದಕ್ಕೂ ನೆನಪಿನಲ್ಲಿ ಇರುತ್ತೆ ಎಂದರು. ಇದು ತುಂಬಾ ಇಂಪಾರ್ಟೆಂಟ್. ಇದರ ಜೊತೆಗೆ ನಿಮ್ಮ ಪೋಷಕರು ಹಾಗೂ ಶಿಕ್ಷಕರ ಮಾರ್ಗದರ್ಶನ. ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ. ನಾವು ಇವತ್ತು ಮಾಡಿರುವಂತಹ ಪಾಠ ನಾಳೆ ಮರ್ತೋಗ್ಬಿಡ್ತೀವಿ ಕೆಲವೊಮ್ಮೆ, ಆದರೆ ಅನುಭವ ನೀಡಿದಂತಹ ಒಂದು ಪಾಠ ಇದೆಯಲ್ಲ, ನಾವು ಜೀವನ ಬಿಡಿ ಕೊನೆಯ ತನಕ ನಮಗೆ ನೆನಪಿರುವಂಥದ್ದು ಅನುಭವ ಕೊಡುವಂಥ ಶಿಕ್ಷಣ. ಹಾಗಾಗಿ ಅಂಥ ಅನುಭವಗಳನ್ನ ಹೊತ್ತಿರುವಂತಹ ವ್ಯಕ್ತಿಗಳು ನಿಮ್ಮ ಪೋಷಕರು ಹಾಗೂ ಶಿಕ್ಷಕರು. ಅವರು ನಿಮಗೆ ಒಳ್ಳೆ ದಾರಿಗೋಸ್ಕರ, ನಿಮ್ಮನ್ನು ಒಳ್ಳೆ ದಾರಿಗೆ ಹೋಗ್ಲಿಕ್ಕೋಸ್ಕರ ಮಾತ್ರ ನಿಮಗೆ ಅವರು ಸಜೆಷನ್ಸ್ ಕೊಡುವಂಥದ್ದು, ಅವರು ದಾರಿ ತೋರಿಸುವಂಥದ್ದು. ಹಾಗಾಗಿ ಅವರ ಮಾತುಗಳನ್ನು ಕೇಳಿ ನಿಮ್ಮ ಕನಸುಗಳಿಗೆ ರೆಕ್ಕೆಗಳನ್ನು ಕಟ್ಕೊಳ್ಳಿ, ದೊಡ್ಡ ಕನಸನ್ನು ಕಾಣಿ, ಅದಕ್ಕೆ ಪರಿಶ್ರಮವನ್ನು ಹಾಕಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ. ಕಾರ್ಯಕ್ರಮದಲ್ಲಿ ಶಿವರಾಜು, ವಿಕಾಸ್, ಸಂದರ್ಶ್, ಗಣಪತಿ ಹಾಗೂ OLV ಶಾಲೆಯ ಶಿಕ್ಷಕಿ ವೃಂದದವರು ಪಾಲ್ಗೊಂಡಿದ್ದರು. ಲೀಡರ್ಸ್ 26ನೇ ಸಾಲಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ದೇಶ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಅವರ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಅವರಿಗೆ ಒಂದು ಉತ್ತೇಜನ ನೀಡುವ ಸಲುವಾಗಿ ಪ್ರತಿ ವರ್ಷವೂ ಕೂಡ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಇಂದು ಪ್ರದಾನ ಮಾಡಲಾಗುತ್ತೆ. ಹಾಗೆ ನಮ್ಮ ಶಾಲೆಯಲ್ಲಿ ಒಟ್ಟು 10ನೇ ತರಗತಿ ವಿಭಾಗದಲ್ಲಿ 83 ವಿದ್ಯಾರ್ಥಿಗಳಿದ್ದು ಪ್ರತಿ ವರ್ಷವೂ ಕೂಡ 2 ವಿಭಾಗದಿಂದ 100% ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದೇವೆ. ಕೊಡಗು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಸೋಮವಾರಪೇಟೆ ತಾಲೂಕು ಇವರ ವತಿಯಿಂದ ನಡೆದ 70ನೇ ವರ್ಷ ಪ್ರೈಸ್ ಗ್ಯಾರಂಟಿ. ಕ್ಲಾಪ್ ಮಾಡ್ರಪ್ಪ.